ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಸರ್, ನಮ್ಮ ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಅನಿಲ್ ಪಟ್ಟಣ್ ಅವರು, ನಮ್ಮ ಈ ಕಾಲೇಜಿಗೆ ಒಂದು ಗವರ್ನಿಂಗ್ ಕೌನ್ಸಿಲ್ ಅಂತ ರಾಜ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ ವಿ ಹ್ಯಾವ್ ಟು ಫಾರ್ಮ್ ಅ ಕಮಿಟಿ. ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ತಮ್ಮದೇ ಆದಂಥ ಒಂದು ಪದ್ಧತಿ ಇದೆ ಸರ್. ಅದು ಆ ಒಂದು ಇದ್ರ ಪ್ರಕಾರ ಈಸ್ ಅವರ್ ಇಂಜಿನಿಯರಿಂಗ್ ಕಾಲೇಜ್ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಇದ್ದಾರೆ. ನಮ್ಮ ಡೆಂಟಲ್ ಕಾಲೇಜಿನ ಕನ್ವೀನರ್ ಇದ್ದಾರೆ ಅನಿಲ್ ಪಟ್ಟಣ್ ಅವರು, ಡಾಕ್ಟರ್ ಅವರು. ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ತೀವಿ. ಈ ನಿರ್ಮಾಣ ಕಾರ್ಯಕ್ರಮದ್ದು ಜಯಪ್ರಕಾಶ್ ಅವರು ಕನ್ವೀನರ್ ಇದ್ದಾರೆ. ಎರಡು ದಿವಸದ ಟೆಕ್ನೋ ಕಲ್ಚರಲ್ ಫೆಸ್ಟ್ ಅಂತೇಳಿ, ಟೆಕ್ನೋ ಕಲ್ಚರಲ್ ಫೆಸ್ಟ್ ನಿರ್ಮಾಣ 2026 ನಾವು ಮಾಡೋರಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಮಿಸ್ ಶಾಲು IPS ಆಫೀಸರ್, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಬರ್ತಾ ಇದ್ದಾರೆ. ನಾನು ಆ ಕಾರ್ಯಕ್ರಮವನ್ನು ಪ್ರಿಸೈಡ್ ಮಾಡ್ತೀನಿ. ಅದರ ಜೊತೆಗೆ ಗೆಸ್ಟ್ ಆಫ್ ಆನರ್ ಅಂಥೇಳಿ ಡಾಕ್ಟರ್ ಪ್ರಕಾಶ್ ಬಾಲಸುಬ್ರಹ್ಮಣ್ಯಂ ಅಂತ, ಅವರು ಸೀನಿಯರ್ ಪ್ರಿನ್ಸಿಪಲ್ ಇಂಜಿನಿಯರಿಂಗ್ ಆ್ಯಂಡ್ ಸೀನಿಯರ್ ಡೈರೆಕ್ಟರ್ ಇನ್ಫಿನಿಯೋನ್ ಅಂತ ಒಂದು ದೊಡ್ಡ ಕಂಪ್ನಿ, ಮಲ್ಟಿನ್ಯಾಷನಲ್ ಕಂಪ್ನಿ ಅದು. ಅವರು ಅಷ್ಟೇ ಅಲ್ಲ, ನಮ್ಮ ಅಲುಮ್ನೈ ಕೂಡ ಇದ್ದಾರೆ. ಅವರು PDA ಕಾಲೇಜ್ ಅಲುಮ್ನೈ ಕೂಡ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ರಾಜಾ ಭೀಮಳ್ಳಿ ಅವರು, ಕಾರ್ಯದರ್ಶಿಗಳಾದ ಉದಯ್ ಚಿಂಚೋಳಿ ಅವರು, ಜಾಯಿಂಟ್ ಸೆಕ್ರೆಟರಿ ಆದಂಥ ಕೈಲಾಶ್ ಪಾಟೀಲ್ ಅವರು, ನಮ್ಮ ಅನಿಲ್ ಪಟ್ಟಣ್ ಅವರು, ಡಾಕ್ಟರ್ ಹರ್ವಾಳ್ ಅವರು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸರ್. ಇದರಲ್ಲಿ ಟೆಕ್ನೋ ವಿಷನ್ ಅಂತ ಅಂದರೆ ನಾವು ಒತ್ತು ಕೊಡುವಂಥದ್ದು ವಿದ್ಯಾರ್ಥಿಗಳು 12 ಗಂಟೆ ಸ್ಟೂಡೆಂಟ್, ಸ್ಟಾಫ್ ಎಲ್ಲರೂ ಸೇರಿ ವಿ ಹ್ಯಾವ್ ಅ 12 hour ಕೋಡ್ ಹೆಕಥಾನ್ ಅಂತ ಒಂದು, ಅಂದರೆ ಇಟ್ಸ್ ಅ ಡೀಟೇಲ್ಡ್ ಡಿಸ್ಕಷನ್ ಆನ್ ಆಲ್ ದಿಸ್ ಮ್ಯಾಟರ್ಸ್. ಏನೇನು ನಾವು ಕಾಲೇಜಲ್ಲಿ ಮಾಡ್ಬೋದು, ಎಕ್ಸಿಬಿಷನ್ ಆಗಲಿ ಅಥವಾ ಹೊಸದು ಏನರೇ ತಂತ್ರಜ್ಞಾನ ಇತ್ಯಾದಿ ನಾವು ಅಳವಡಿಸ್ಕೊಡುವಂಥದ್ದು, ಈವನ್ ಟೀಚಿಂಗ್ ಎಟ್ಸೆಟ್ರಾ, ಅದೆಲ್ಲ ವಿಷಯಗಳನ್ನು ಅಲ್ಲಿ ಚರ್ಚೆ ಮಾಡ್ತಾರೆ. ಮತ್ತು ಕೋಡ್ ಎಲೆಕ್ಟ್ರೇಟ್ ಆ್ಯಂಡ್ ಸ್ಪೀಕ್ ಟೆಕ್ಲರ್ ಸ್ಲೈಡ್ ಆ್ಯಂಡ್ ಸರ್ವೈವ್ ಆ್ಯಂಡ್ ಮೆನ್ಯೂವರ್, ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅದು ಸಾಯಂಕಾಲ 7 ಗಂಟೆಗೆ ಒಂದು ಕಲ್ಚರಲ್ ಈವೆಂಟನ್ನು ಇಟ್ಕೊಂಡಿದ್ದೀವಿ. 22ನೇ ತಾರೀಕಿಗೆ ಬೆಳಿಗ್ಗೆ ಈ ಕಾರ್ಯಕ್ರಮ ಒಂದು ಮ್ಯಾರಥಾನ್ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಮತ್ತು ಇವೆಲ್ಲ ಆಯೋಜನೆ ಮಾಡಲಿಕ್ಕೆ ಒಂದು ರೀತಿಯಿಂದ ಹೇಳಬೇಕಾದ್ರೆ ನಿರ್ಮಾಣ 26 ಈಸ್ ದ ಬಿಗ್ಗೆಸ್ಟ್ ಈವೆಂಟ್ ಆಫ್ ದಿಸ್. ಇದು ನಾವು ಕಳೆದ ಬಾರಿ ಅಲುಮ್ನೈ ಮೀಟ್ ಮಾಡಿ ಸುಮಾರು 2,500 ಜನ ಅಲುಮ್ನೈಸ್ ಬಂದಿದ್ದರು. ಅದು ಒನ್ಸ್ ಇನ್ ಅ ವೈಲ್, 10 ವರ್ಷ 15 ವರ್ಷಕ್ಕೊಮ್ಮೆ ಆ ಥರ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಅದ್ರ ಪ್ರತಿ ವರ್ಷ ನಾವು ಮಾಡ್ತಾ ಇರುವಂಥ ಕಾರ್ಯಕ್ರಮ ಎಲ್ಲರಿಗೆ ಮೋಟಿವೇಟ್ ಮಾಡೋಂಥದ್ದು, ವಿದ್ಯಾರ್ಥಿಗಳ ಇನ್ವಾಲ್ವ್ಮೆಂಟ್ ಅದೆಲ್ಲ ಇಟ್ಕೊಂಡು ಮಾಡುವಂಥದ್ದು. ಇದು ನಿರ್ಮಾಣ 2026 ಮಾಡಿದ್ದೀವಿ. ನಮ್ಮೆಲ್ಲ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಜಯಪ್ರಕಾಶ್ ಅವರು ಯಾರು ಕನ್ವೀನರ್ ಇದ್ದಾರೆ, ಪ್ಲಸ್ ಶಿವರಾಜ್ ಅವರು, ಮಲ್ಲಿಕಾರ್ಜುನ್ ಬಿಜಾಪುರ ಅವರು, ಸುಜಾತಾ ಪಾಟೀಲ್ ಅವರು, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿ ಈ ಕಾರ್ಯಕ್ರಮವನ್ನು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರಂತ ಆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಿದ್ದೀನಿ. ಸರ್, ಒಂದು ರಾಜ್ಯ ಸರ್ಕಾರದ ಜೊತೆಗೆ ನಾವು ಚರ್ಚೆ ಇತ್ಯಾದಿ ಮಾಡಿ ಮತ್ತು ಈ CSR ಫಂಡ್ಗಳಿಗೆ ಇವೆಲ್ಲ ಕಾರ್ಯಕ್ರಮಕ್ಕೆ ನಮ್ಗೆ ಉಪಯೋಗ ಆಗಬೇಕಾಗಿದ್ದಂಥ ಒಂದು ಒಳ್ಳೆ ಕೆಲಸ ಇವತ್ತು ನಾವು ಮಾಡಲಿಕ್ಕೆ ಅದನ್ನು ಮಾಡಲಿಕ್ಕೆ ನಾವು ಕೈ ಹಾಕಿದ್ದೀವಿ. ರಿಸರ್ಚ್ ಆ್ಯಂಡ್ ಇನೋವೇಷನ್ ಫೌಂಡೇಶನ್ ಅಂತ, PDA ರಿಸರ್ಚ್ ಆ್ಯಂಡ್ ಇನೋವೇಷನ್ ಫೌಂಡೇಶನ್ ಅಂತ ಸೆಕ್ಷನ್ 8 ಕಂಪ್ನಿ ಅಂತ ಮಾಡ್ತಾಯಿದ್ದೀವಿ. ಸೆಕ್ಷನ್ 8 ಕಂಪ್ನಿ ಇದನ್ನು ಮಾಡಿದರೆ ನಾವು ಅಂದರೆ ಇದಕ್ಕೊಂದು ಸರ್ಕಾರ ಲೀಗಲ್ ರೆಕಗ್ನೈಸೇಷನ್ ಮತ್ತು ಒಂದು ಕ್ರೆಡಿಬಿಲಿಟಿ ಬರುತ್ತೆ. ಈ ಕಾಲೇಜು ಸೆಕ್ಷನ್ 8ಅಲ್ಲಿ ಅಂದರೆ ರಿಜಿಸ್ಟರ್ ಮಾಡಿದಾರಲ್ಲ ಅಂತ ಅನ್ನುವಂಥದ್ದು ಒಂದು. ಆ್ಯಂಡ್ ವಿ ವಿಲ್ ಬಿ ಎಲಿಜಿಬಲ್ ಫಾರ್ CSR ಫಂಡ್. ಅನೇಕ ಬಾರಿ CSR ಫಂಡ್ ಸಲುವಾಗಿ ನಾವು ಮೆಂಟರ್ಶಿಪ್ ಮಾಡಿ ಅವರಿಂದ ಪ್ರಾಜೆಕ್ಟ್ ಸ್ಟಡಿ ಮಾಡಕತ್ತೀವಿ ನಾವು. ಅದು ಒಂದು ಈವನ್ ಟ್ರೈನಿಂಗ್ಸ್, ಸೆಮಿನಾರ್ಸ್, ವರ್ಕ್ಶಾಪ್ಸ್ ಎಲ್ಲ ಕಂಡಕ್ಟ್ ಮಾಡಾಕತ್ತಾರೆ. ಎವ್ರಿ ವೀಕ್ ಸ್ಯಾಟರ್ಡೇ ಆಫ್ ಇರ್ತದೆ ನಮ್ಗೆ. ಹುಡುಗರಿ ಕ್ಲಾಸಸ್ ಇಡಲ್ಲ ನಾವು ಇದೇ ಇಂಟೆನ್ಷನ್ನಿಂದ. ಸೊ ಅವಾಗೆಲ್ಲ ಆನ್ಲೈನ್ ಅವ್ರಿಗೆ ಏನು ನೆಸರಿ ಅದನ್ನೆಲ್ಲ
ಆಮೇಲೆ ಈವನ್ ಈಗ ನನ್ನ ಬ್ಯಾಚ್ಮೇಟೇ ಒಬ್ಳು AIML ಲ್ಯಾಬ್ಗೆ ಫುಲ್ಲಿ ಫಂಡಿಂಗ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಅವರು. ಏನೇ ಇನ್ಫ್ರಾಸ್ಟ್ರಕ್ಚರ್ ಇರಲಿ ಅದು ನಾನು ಕೊಡ್ತೀನಿ, ಪ್ಲಸ್ ಇಂಟರ್ನ್ಶಿಪ್ಗೆ ವಿತ್ ಸ್ಟೈಫಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಮಂತ್ಲಿ 10,000 ಸ್ಟೈಫಂಡ್. ನಮ್ಗೆ ಲಾಸ್ಟ್ ಸೆಮಿಸ್ಟರ್ 8th ಸೆಮಿಸ್ಟರ್ನಲ್ಲಿ ಇಂಟರ್ನ್ಶಿಪ್ ಇರ್ತದೆ. ಸೊ ಅದು ಇಂಟರ್ನ್ಶಿಪ್ಪಿಗೆ ವಿತ್ ಸ್ಟೈಫಂಡ್ ನ ತಗೋತೀನಿ ಅಂತ ಹಿಂಗೆ ಭಾಳ ಜನ ಅಲ್ಯುಮಿನೀಸ್ ರೆಡಿ ಆಗಿದ್ದಾರೆ. ಈವನ್ ಈಗ ಅವರು ಈಗ ಎವ್ರಿ ಇಯರ್ ನಾವು ಒಂದು ಗೋಲ್ಡ್ ಅಂದರೆ ರ್ಯಾಂಕ್ ಬಂದವರಿಗೆಲ್ಲ ಗೋಲ್ಡ್ ಮೆಡಲ್ ಕೊಡ್ತೀವಿ, ಅದನ್ನು ಅವ್ರು ಡೊನೇಟ್ ಮಾಡಕ್ಕೆ ರೆಡಿ ಇದ್ದಾರೆ. ಈಗ ಆ ಥರ ಎಲ್ಲಾನು ಹೆಲ್ಪ್ ಮಾಡಿರ್ತಾರೆ ಅಲ್ಯುಮಿನೀಸ್. ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಾಗೆಲ್ಲ ಪ್ರೋಗ್ರೆಸ್ ಕಂಟ್ರಿ ಅಲ್ಯುಮಿನೀಸ್ ಕಾಂಟ್ಯಾಕ್ಟ್ ಮಾಡಿ ನಾವು. ಫಾರೂಕ್ ಅಂತ ಒಬ್ಬರು US ಬೇಸ್ಡ್ ಕಂಪ್ನಿ, ಅದು ಅವರೊಂದು 4-5 ಕಂಪ್ನಿಗೆ ಓನರ್ಸ್ ಇದ್ದಾರೆ, ನಮ್ಮ ವಿದ್ಯಾರ್ಥಿ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ರಿಸರ್ಚ್ ಅದರಲ್ಲಿ ಅಂದರೆ ನಿಜವಾಗ್ಲೂ ಕ್ಯಾನ್ಸರ್ ಇದಕ್ಕೆ ಅವ್ರದ್ದು ಮೆಡಿಕಲ್ ಇದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಈಸ್ ಬೇಸಿಕ್ಲಿ ಇಂಜಿನಿಯರ್. ಆದರೆ ಅವನಿಗೆ ಏನಾಗಿದೆ, ನಮ್ಮ ಹಾಸ್ಪಿಟಲ್ ಜೊತೆಗೆ ಟೈಪ್ ಮಾಡಲಿಕ್ಕೆ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ತಯಾರು ಮಾಡುತ್ತಂಥದ್ದು ಒಂದು ಕೆಲಸ ಮಾಡಿ ಹಾಸ್ಪಿಟಲ್ ಪೇಷಂಟ್ಸಲ್ಲಿ ಹೌ ದೇ ಬಿಹೇವ್ ಮತ್ತು ಏನೇನಾಗುತ್ತೆ, ನಮ್ಗೆ ಒಂದೇ ಟೈಮಲ್ಲಿ ಅಂದರೆ ಒಂದು 800 ಜನ ಪೇಷಂಟ್ಸ್ ಆಗಲಿ ಅಥವಾ 500 ಜನ ಪೇಷಂಟ್ ಮ್ಯಾಗ ನಾವು ರಿಸರ್ಚ್ ಮಾಡ್ಲಿಕ್ಕೆ ನಮ್ಗೊಂದು ಅವಕಾಶ ಸಿಗುತ್ತಲ್ಲ ಅಂತಂದು ಅವರು ಮುಂದೆ ಬಂದಿದ್ದಾರೆ. ಈ ಥರ ಅನೇಕ ಜನ ತಮ್ಮ ರೀತಿಯಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಈ ಮೊನ್ನೆ ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಪ್ರಾಕ್ಟಿಕಲ್ ಆಗಿ ಅದು ಪ್ರಾಜೆಕ್ಟ್ ಏನದ ಸ್ವಲ್ಪ ಹೇಳ್ರಿ ಅದು ಪ್ರಿನ್ಸಿಪಲ್. ಸ್ನೈಡರ್ ಅಂತ ಹೇಳಿ ಒಂದು ಕಂಪನಿ ಇದೆ, ಬಿಲ್ಡಿಂಗ್ ಸೆಕ್ಯೂರಿಟಿ ಬಗ್ಗೆ ಅವರು ಆಟೋಮೇಷನ್ ಮಾಡ್ತಾರೆ. ಅವ್ರ ನಮ್ಮಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿ ಅದ್ರ ಬಗ್ಗೆ ಹುಡುಗರು ಟ್ರೈನಿಂಗ್ ಕೊಡೋ ಒಂದು ವ್ಯವಸ್ಥೆ ಆಲ್ರೆಡಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿವ್ರಿ. ಶಾರ್ಟ್ಲಿ ಕಮಿಂಗ್ ಬ್ಯಾಚಿಗೆ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಅವರೊಂದು 2,000 ಸ್ಕ್ವೇರ್ ಫೀಟ್ ಕಟ್ಟಡ ನಮ್ಗೆ ಕೊಡ್ರಿ, ನಾವು 2 ಬ್ಯಾಚ್ 30 ವಿದ್ಯಾರ್ಥಿಗಳಿಗೆ 2 ಬ್ಯಾಚಿನ ವಿದ್ಯಾರ್ಥಿಗಳಿಗೆ ನಾವು ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ಅವ್ರಂತರ ನಿಮ್ಮ ಟ್ರೈನಿಂಗ್ ತೊಗೊಂಡು ಅವ್ರು 2 ಆ ಥರದ ಒಂದು ಟೆಕ್ ಪಾರ್ಟ್ 35,000 ಸ್ಕ್ವೇರ್ ಫೀಟ್ ಅಷ್ಟು 35,000 ಸ್ಕ್ವೇರ್ ಫೀಟ್. ಅಲ್ಲಿ ಒಂದು ಕಾನ್ಫರೆನ್ಸ್ ಹಾಲ್ ಇರುತ್ತೆ, ಸೆಮಿನಾರ್ ಹಾಲ್ ಇರುತ್ತೆ, ವರ್ಕ್ ಸ್ಪೇಸ್ ಫಾರ್ ಸ್ಟಾರ್ಟಪ್. ಈಗ ಎಷ್ಟೋ ಕಂಪ್ನಿಗಳು ಬರ್ತಾವೆ, ನಾವು ನಮ್ಮ ಪ್ರಾಜೆಕ್ಟ್ಸ್ಗಳನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ಬೇಕಂತೀವಿ. ವಿ ವುಡ್ ಲೈಕ್ ಟು ಎಂಪ್ಲಾಯ್ ದೆಮ್, ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಅಥವಾ ನಿಮ್ಮ ಫ್ಯಾಕಲ್ಟಿಗೆ ನಾವು ಟ್ರೈನಿಂಗ್ ಕೊಟ್ಟು ಇವೆಲ್ಲ ಮಾಡಿಸ್ಬೇಕಂತೀವಿ. ಸೊ ಅಲ್ಟಿಮೇಟ್ಲಿ ಹುಡುಗರಿಗೆ ಮೋಟಿವೇಟ್ ಮಾಡಿ ನಮಗೆ ಅವ್ರ ಮುಖಾಂತರ ನಮ್ಗೆ ಎಂಪ್ಲಾಯ್ ಮಾಡುವಂಥ ವಿದ್ಯಾರ್ಥಿಗಳು ಸಿಗ್ತಾರ ಅಂತ ಅನ್ಲಿಕ್ಕೆ ಭಾಳಷ್ಟು ಕಂಪ್ನಿಗಳು ಮುಂದೆ ಬರ್ತವೆ. ಇವೆಲ್ಲ ಕಾರಣಕ್ಕಾಗಿ ನಾವು ಇದೊಂದು ಟೆಕ್ ಪಾರ್ಕಲ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎನಿಥಿಂಗ್. ಒಂದು ಯಾರ ಒಬ್ಬರು ಸ್ಟಾರ್ಟಪ್ ಬರ್ತಾರೆ, ಸರ್ ನನಗೊಂದು ಇಷ್ಟು ಏರಿಯಾ ಕೊಡಿ, ಒಂದು 4 ಜನ ಕೂತ್ಕೊಳ್ಳೋಕ್ಕೆ ವರ್ಕ್ ಸ್ಪೇಸನ್ನು ನಮ್ಗೆ ಕೊಡಿ ಅಂತಂದರೆ ವಿ ಕ್ಯಾನ್ ಗಿವ್ ದೆಮ್ ಆನ್ ರೆಂಟ್ ಆಲ್ಸೋ. ಸೊ ಈ ರೀತಿ ದಟ್ ವಿಲ್ ಹೆಲ್ಪ್ ಆಲ್ ದ ಅದರ್ ಇದು ಅಂದರೆ ಕಂಪ್ನೀಸ್ ಆಲ್ಸೋ. ಹೌದಪ್ಪ, ಇಂಥದ್ದು ಏನರ ಒಂದು ಇದನ್ನು ಮಾಡೋಕ್ಕೆ ನಿಮ್ಮಲ್ಲಿ ಸ್ಥಳ ಇದೆಯಾ, ಒಂದು ಸೆಮಿನಾರ್ ಮಾಡ್ತೀವಿ ಸ್ಥಳ ಇದೆಯಾ, ನಿಮ್ಮ ವಿದ್ಯಾರ್ಥಿಗಳಿಗೇನೋ ಒಂದಿಷ್ಟು ಹೇಳ್ಬೇಕಂತೀವಿ ಅಂತಂದಂತ ಅದಕ್ಕೆಲ್ಲ ನಿಮ್ಮ ವರ್ಕ್ ಸ್ಪೇಸ್ ಇದೆಯಾ, ಇವೆಲ್ಲನೂ ಈ ಒಂದು ಇದರೊಳಗೆ ಈ ಒಂದು ಬಿಲ್ಡಿಂಗಲ್ಲಿ ಆಗ್ಬೋದು. ಮತ್ತು ರಿಸೆಪ್ಷನ್ ಏರಿಯಾ ಟು ಸ್ಟಾರ್ಟಪ್ ಎಂಟರ್ಪ್ರಿನರ್ಶಿಪ್ ಎಕೋಸಿಸ್ಟಮ್ ಫಾರ್ ದ ರೀಜನ್. ಈ ಭಾಗದಲ್ಲೇ ಇವೆಲ್ಲ ಕೆಲಸಕ್ಕೆ ಒಂದು ಎಕೋಸಿಸ್ಟಮನ್ನು ತಯಾರು ಮಾಡಲಿ ಅಂತಂದು ಈ ಒಂದು ಬಿಲ್ಡಿಂಗನ್ನು ಮಾಡ್ತಾ ಇದ್ದೀವಿ ಸರ್. ದಿಸ್ ಇಸ್ ದ ಡೀಟೇಲ್ ಆರ್ ದಿಸ್ ಇಸ್ ದ ಫೋಟೋ ಆಫ್ ದ ಬಿಲ್ಡಿಂಗ್ ಸರ್. ಇಲ್ಲೇ ಸರ್ ನಮ್ಮ ಈ ಸೊಸೈಟಿ ಆಫೀಸ್ ಇದೆ ಅಲ್ಲ, ಆ ಆಫೀಸ್ ಪಕ್ಕದಾಗೆ ಹೆಚ್ಚು ಕಡಿಮೆ ನೋಡ್ರಿ ಒಂದು ನನಗನ್ಸದ ಮೋರ್ ದೆನ್ 35,000 ಸ್ಕ್ವೇರ್ ಫೀಟ್ ಅಲ್ಲಿ ಜಾಗ ಇದೆ. ಇನ್ನು ಅದರಲ್ಲೇ ನಾವು ಎಲ್ಲ ಕಡೆ ರೋಡು ಇತ್ಯಾದಿ ಸೆಟ್ಬ್ಯಾಕ್ ಎಲ್ಲ ಬಿಟ್ಟು ಈ 35,000 ಸ್ಕ್ವೇರ್ ಫೀಟ್ದಷ್ಟು ಈ ಒಂದು ಬಿಲ್ಡಿಂಗನ್ನು ಮಾಡ್ತಾಯಿದ್ದೀವಿ ಸರ್. ಹಾಂ ಸರ್, ಸ್ಟೇಡಿಯಂ ಹೊರಗೆ ಐತಲ್ರಿ, ಆ ಗೇಟ್ ಒಳಗಡೆ ಸರ್. ನಮ್ದೇನೀಗ ಆಡಿಟೋರಿಯಂ ಅದ, ಸೊಸೈಟಿ ಆಫೀಸ್ ಅದ, ಅದಾದಮೇಲೆ ಖುಲ್ಲ ಜಾಗ ಅದ ರೀ, ಅಲ್ಲೇ ಮಾಡಿ. ಅದು ತೋರಿಸಿದ್ದು 2-3 ಕಾಂಪಿಟೇಷನಲ್ಲಿ ಇದ್ದರು. ಯಾವಾಗ ಮಾಡ್ಬೇಕಂತ ಅನ್ನೋದು ಯಾವ್ದು ಸರಿ ಆಗುತ್ತೆ ಅಂತ ಅವ್ರಿಗೆ ಡೀಟೇಲ್ ಪ್ರಾಜೆಕ್ಟನ್ನು ಡೀಟೇಲ್ಸ್ ಕೇಳಿದ್ವಿ. ಅದರೊಳಗೆ ಇವ್ರು ಮಾಡ್ತಾ ಇರೋರಂಥವ್ರು ನಮ್ಮವರೇ ಅಲುಮ್ನೈ, ಸತೀಶ್ ದೇಸಾಯಿ ಅಂತ. ಈ ನಮ್ದೇನು ಸ್ಯಾಕ್ ಸೆಂಟರ್ ಅದ ನೋಡ್ರಿ, ನಮ್ಮ ಸೊಸೈಟಿ ಆಫೀಸು, ಆಡಿಟೋರಿಯಂ, ಆ ಬಿಲ್ಡಿಂಗು ಕೂಡ ಇವರೇ ಮಾಡ್ಯಾರ. ಸೊ ಅವರಿಗೆ ಕೊಟ್ಟಿದ್ದೀವಿ. ಸ್ವಲ್ಪ ಕಂಪ್ಯಾರಿಟ್ಲಿ ಇಟ್ ವಿಲ್ ಕಮ್ ಅಪ್ ವಿತ್ ಅ ಬೆಟರ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು ಸರ್.
Sir, sir, this will ಒಂದು 16 to 20 crore rupees ಖರ್ಚು ಬರುತ್ತೆ ಸರ್. ಈ ಥರ ಇದರಲ್ಲಿ ಬಿಲ್ಡಿಂಗ್ ಆ್ಯಂಡ್ ಮಿನಿಮಮ್ ಇಂಟೀರಿಯರ್ ಅಂತ ಮಿನಿಮಮ್ ಇದು ಅವ್ರು ಮಾಡ್ತಾರೆ. ನಾವು ಮತ್ತು ಇಂಟೀರಿಯರ್ಗೆ ನಾವೆಲ್ಲ ಖರ್ಚು ಮಾಡಬೇಕು. ದಿಸ್ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್, 25 ಆಗ್ಬೋದು, ಹೆಚ್ಚಿನೂ ಆಗ್ಬೋದು. ಬಟ್ ಒಂದು ಮಾತ್ರ ಹೇಳ್ಬೋದು, ದಿಸ್ ವಿಲ್ ಬಿ ಎ ವೆರಿ ಸ್ಟ್ಯಾಂಡರ್ಡ್. ಇವತ್ತು ಬೆಂಗಳೂರಿನಾಗ ಹೆಂಗೆ ಒಂದು ಕಾರ್ಪೊರೇಟ್ ಆಫೀಸಸ್ ಯಾವ ರೀತಿ ಮಾಡ್ತಾರೆ ಅದೇ ಸ್ಟೈಲಲ್ಲಿ ಅದೇ ಮಾದರಿಯಲ್ಲಿ ಮಾಡ್ತೀವಿ ಸರ್. ಸೊ ಎಕ್ಸಾಮು ಇದು ಅಲ್ಲ. ನೀವು ಈ 4 ವರ್ಷದ ಅವಧಿಯಲ್ಲಿ ನೀವು ಅದ್ರ ಜೊತೆಗೆ ಮತ್ತು ವಾಟ್ ಎವರ್ ಸ್ಕಿಲ್ಸ್ ಯು ಅಟೇನ್, ಯಾವ ಫೀಲ್ಡಲ್ಲಿ ನೀವು, ಯಾಕಂದರೆ ಸ್ಕೈ ಇಸ್ ದ ಲಿಮಿಟ್, ಏನು ಅದಕ್ಕೇನು ಲಿಮಿಟೇ ಇಲ್ಲ. ಯಾರ್ಯಾರು ಭಾಳ ದೊಡ್ಡ ದೊಡ್ಡ ಹೆಸರು ಅದಾವ, ಅವ್ರು ಹಿಂಗೆ ಮಾಡಿ ಬಂದಾರ ಹಿಂಗೆ ಅಂತಿಲ್ಲ. ಅವ್ರು ಏನೇನೋ ಐಡಿಯಾಸ್ ಬಂತು, ಆ ಐಡಿಯಾಸ್ ಬರೋ ಸಲುವಾಗಿ ಇಷ್ಟೆಲ್ಲ ನಾವು ಓಪನ್ ಆಗಿ ಅವರಿಗೆ ಅಂಥದ್ದು ಇಂಥದ್ದೆಲ್ಲ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸಿ ಬೇರೆ ಬೇರೆ ಕಂಪ್ನಿಯವ್ರನ್ನ ಕರೆಸಿ, ಈಗ ನಾವು ಅಲ್ಯೂಮಿನಿ ಮೀಟ್ಗಿಂತ ಮೊದಲು ಒಂದು ದೊಡ್ಡ ಕೆಲಸ ಏನು ಮಾಡಿದ್ದೀವಿ ಗೊತ್ತಾದ್ರಿ, ಇಡೀ ದಿವಸ ಒಂದು 7-8 ಜನ ಒಳ್ಳೆ ಸ್ಪೀಕರ್ಸ್ ಆ್ಯಂಡ್ ಆಲ್ಸೋ ಅಲ್ಯೂಮಿನೈಸ್ ಅವ್ರನ್ನ ಕರೆಸಿ ವಿದ್ಯಾರ್ಥಿಗಳ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡಿದ್ದೀವಿ. ಅಂದರೆ ಲೆಟ್ ದ ಸ್ಟೂಡೆಂಟ್ ಟೇಕ್ ಆಲ್ ದ ಇಂಟ್ರೆಸ್ಟ್. ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ತೊಗೊಂಡಿಲ್ಲ ಅಂದರೆ ಏನೂ ಆಗೋದಿಲ್ಲ. ನೀವು ಸುಮ್ಮನೆ ಬಿಟ್ರಲ್ಲ, ಎಷ್ಟೋ ಜನ ಅವ್ರು ಬಂದರು ತಂದಿರಲಿಲ್ಲ, ನಾವು ಫುಲ್ಲಿ ಪ್ರಿಪೇರ್ಡ್ ಇರಲಿಲ್ಲ, ನಾವೊಂದು 3-4 ಬೇರೆ ಬೇರೆ ಕೆಲಸಗಳನ್ನು ಮಾಡೋಣ ಅಂತ. ಸರ್ ಇದನ್ನು ಹೇಳಿದ್ದೀವಿ, ಡ್ರಾಯಿಂಗ್ ರೆಡಿ ಇರಲಿಲ್ಲ ಸರ್, ಡ್ರಾಯಿಂಗ್ ರೆಡಿ ಇಲ್ಲ. 3 ಜನರ ಕಡೆಯಿಂದ ನಾವು ಡೀಟೇಲ್ಸನ್ನು ತೆಗೆದುಕೊಂಡಿದ್ವಿ. ಅದು ಫೈನಲಿ ವಿ ಹ್ಯಾವ್ ಕಮಿಟ್ ವಿತ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಫೈನಲೈಸ್ ಸರ್. ಸರ್ ಫಸ್ಟ್ ಟೈಮ್ ಅಲ್ಯೂಮಿನಿ ಮಾಡಿದಾಗ ನಿಮ್ಗೆ ಹೇಳ್ಬೇಕಂದ್ರೆ ಒಂದು 55-60 ಲಕ್ಷ ರೂಪಾಯಿ ಅಲ್ಯೂಮಿನೈಸ್ ನಮಗೆ ಫಂಡ್ ಮಾಡಿದ್ರು. ಆದ್ರೆ ಅವಾಗೂ ಕೂಡ ಖರ್ಚು ಭಾಳ ಆಯಿತು. ಇಲ್ಲ ಸರ್, ನಾವು ಇವತ್ತೇನು ನಾವು ಖರ್ಚು ಮಾಡಿದ್ರೊಳಗೆ ನಮ್ಮ ಸ್ಟಾಫ್ ಮೆಂಬರ್ಸ್ ಅವ್ರಿಗೆ ಒಂದು ಸ್ವಲ್ಪ ಹೈಯರ್ ಸ್ಕೇಲ್ ಕೊಟ್ಟಿದ್ವಿ, ಒಂದು ಸ್ವಲ್ಪ ಅದನ್ನೊಂದು ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ. ಇವೆಂಟ್ ಸರ್ ಅಲ್ಲ ಸರ್,